ಸನ್ಮಾನ ಆಯ್ತು ಎಲ್ರಿಗೂ ನಮಸ್ಕಾರ. ರೋಟರಿ ಹೆರಿಟೇಜ್ ಕ್ಲಬ್ ಮೈಸೂರು ರಾಜಸ್ಥಾನ ಕಡೆಯಿಂದ ಪ್ರತಿ ದಿನ ಅಕ್ಕಿ ಚೀಲವನ್ನ ಏನು ವಿತರಣೆ ಮಾಡ್ತಾರೆ, ಅದೇ ರೀತಿ ಈಗ ನಮ್ಮ ಚಿಗುರು ಆಶ್ರಮಕ್ಕೆ 21ನೇ ಚೀಲದ ಅಕ್ಕಿ ವಿತರಣೆಯನ್ನು ಮಾಡ್ತಿದ್ದಾರೆ. ಅವರಿಗೆ ನಮ್ಮ ಚಿಗುರು ಆಶ್ರಮದ ಪರವಾಗಿ ಮತ್ತೆ ಎಲ್ಲ ನಿವಾಸಿಗಳ ಪರವಾಗಿ ತುಂಬುರದ ಧನ್ಯವಾದಗಳು ರಾಜೇಶ್ ಅವರಿಗೆ. ಹಾಗೆ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಇದಕ್ಕಂತಾನೆ ಒಂದು ದಿನ ಏನೋ ಕೊಟ್ಬಿಟ್ಟು ಹೋಗ್ಬಿಡ್ಬೋದು, ಆದ್ರೆ ಪ್ರತಿ ದಿನ ಹೋಗಿ ಕೊಡೋದಿದೆಯಲ್ಲ ಅದು ತುಂಬಾ ಅದ್ಭುತವಾದ ಕೆಲಸ. ಅದನ್ನ ಅವರು ನಿರಂತರವಾಗಿ ಮಾಡ್ಕೊ ಬರ್ತಾ ಇದ್ದಾರೆ. ತಾಯಿ ಚಾಮುಂಡೇಶ್ವರಿ ಅವರಿಗೆ ಇನ್ನೂ ಹೆಚ್ಚು ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಿ ಅವರ ದೈನಂದಿನ ಅಕ್ಕಿ ವಿತರಣೆ ಕಾರ್ಯಕ್ರಮ ದಿನ ನಡೀತಾ ಇರಲಿ. ನಮ್ಮಂತ ಅನೇಕ ಆಶ್ರಮಗಳ ಹೊಟ್ಟೆನ ತುಂಬುತ್ತಾರಾಗಲಿ ಅಂತ ಅವರಿಗೆ ಹಾರೈಸ್ತೀವಿ. ಹಾಗೆ ಈ ದಿನದ ಅಕ್ಕಿ ಚೀಲ ವಿತರಣೆ ಮಾಡುವಂತಹ ದಾನಿಗಳ ಶಿವಕುಮಾರ್ ಸರ್ ಮತ್ತೆ ವಿನಯ್ ಸರ್ ಅವರಿಗೆ ನಮ್ಮ ಚಿಕ್ಕಭಾಷಣದ ಪರವಾಗಿ ಹಾಗೆ ಎಲ್ಲ ನಿವಾಸಿಗಳ ಪರವಾಗಿ ತುಂಬುರದ ಧನ್ಯವಾದಗಳು ಸರ್. ಅವರು ಕೂಡ ತಾಯಿ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಎಲ್ಲ ತಿನ್ನೋದ್ರಲ್ಲೇ ಬಿಸಿ ಇವತ್ತು. ಆಯ್ತು, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಸುಷ್ಮಾ ಮೇಡಮ್, ಆಕ್ಚುಲಿ ನಾವು ಪ್ರತಿ ಬಾರಿ ಬಂದಾಗೂ ಕೂಡ ನಾವು ನಿಮ್ಗೆ ಹೊಗಳತಾನೆ ಇರ್ತೀವಿ, ನೀವು ಹೊಗಳಿಸ್ಕೊತಾನೆ ಇರ್ತೀರಾ. ಯಾಕೆ ಅಂತಂದ್ರೆ ನೀವು ಮಾಡೋ ಕೆಲಸ ಅಷ್ಟು ತುಂಬಾ ಅದ್ಭುತವಾಗಿದೆ, ಸಮಾಜಕ್ಕೆ ಬೇಕಾದಂತ ಒಂದು ಉತ್ತಮವಾದಂತ ಕೆಲಸ ಮಾಡ್ತಾ ಇದ್ದೀರಿ. ಸೊ ನಿಮ್ಮ ಕಾರ್ಯವೈಖರಿ ಹೀಗೆ ಮುಂದುವರಲಿ ಅಂತ ಕೂಡ ನಾವು ತಾಯಿ ಚಾಮುಂಡೇಶ್ವರಿಯಲ್ಲಿ ಒಂದು ಪ್ರಾರ್ಥನೆಯನ್ನ ಸಲ್ಲಿಸ್ತೀವಿ. ಯಾಕೆಂದ್ರೆ ಹೆಚ್ಚಿನ ಶಕ್ತಿ ಬೇಕು, ಇವ್ರನ್ನೆಲ್ಲ ನೋಡ್ಕೊಳ್ಳುವಷ್ಟು ಮುಖ್ಯವಾಗಿ ತಾಳ್ಮೆ ಬೇಕು. ಆ ಎರಡನ್ನೂ ಕೂಡ ನಿಮ್ಗೆ ಭಗವಂತ ಕಲ್ಪಿಸಿದಾನೆ, ಮತ್ತಷ್ಟು ಕಲ್ಪಿಸ್ಲಿ. ನಿಮ್ಮ ಇಬ್ರು ಕೂಡ ನೀವು ಏನು ದಂಪತಿಗಳು ಅದ್ಭುತವಾದಂತ ಒಂದು ಸಮಾಜ ಸೇವೆಯಲ್ಲಿ ತೊಡಗಿದಿರಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಸಮಾಜ ಸೇವೆಯನ್ನು ನಿಮ್ಮಿಂದ ನೋಡುವಂತದ್ದಾಗ್ಲಿ ಅಂತ ಹೇಳ್ತಾ, ನಾನು ಪ್ರತಿ ಬಾರಿ ಬಂದಾಗ್ಲೂ ಕೂಡ ನಮ್ಮ ಕ್ಲಬ್ಬಿನ ಬಗ್ಗೆ ಒಂದು ಸಣ್ಣದಾಗಿ ಮಾಹಿತಿ ಕೊಡ್ತೀನಿ. ಬಟ್ ನೀವು ತಿಳ್ಕೊಳ್ಳೋರು ಇದ್ದೀರಿ, ತಿಳ್ಕೊಳ್ಳೋದೇನವರು ಇದ್ದೀರಿ, ಬಟ್ ನನ್ನ ಕರ್ತವ್ಯ ನಾನು ಕೊಡ್ಲೇಬೇಕು, ಕೊಡ್ತೀನಿ. ಸೊ ಇದರಿಂದ ನಮ್ಮ ರೋಟರಿ ಕ್ಲಬ್ ಆಫ್ ಹೆರಿಟೇಜ್ ಮೈಸೂರು ವತಿಯಿಂದ ನಾನೇನು ಅಧ್ಯಕ್ಷ ಸ್ಥಾನದಾಗಿ ಆಯ್ಕೆ ಆದೆ ಅಂತ ಸಂದರ್ಭದಲ್ಲಿ ಪ್ರತಿದಿನ ಒಂದು ಚೀಲ ಅಕ್ಕಿಯನ್ನ ಕೊಡಬೇಕು ಅಂತ ಹೇಳಿ ಕೊಡ್ತಾ ಬರ್ತಾ ಇದ್ದೀನಿ. ಇವತ್ತಿಗೆ 229ನೇ ಅಕ್ಕಿ ಚೀಲವನ್ನ ನಿಮ್ಮ ಆಶ್ರಮಕ್ಕೆ ತಲುಪಿಸುವಂತ ಕೆಲಸ ಮಾಡ್ತಾ ಇದ್ದೀನಿ. ಇದಕ್ಕೆ ಸಹಕಾರ ನೀಡಿದಂತ ಎಲ್ಲ ನನ್ನ ರೋಟರಿ ಕ್ಲಬ್ಬಿನ ಸರ್ವ ಸದಸ್ಯರು ಮತ್ತೆ ನನ್ನ ಸ್ನೇಹಿತರು ಮತ್ತೆ ಸಂಬಂಧಿಕರು ಇರ್ಬೋದು, ಮತ್ತೆ ನನ್ನ ಪರಿಚಿತರು ಇರ್ಬೋದು, ಅಥವಾ ನಮ್ಮ ರೋಟರಿ ಜಿಲ್ಲೆ 318 ಬರುವಂತ ಇತರೆ ಕ್ಲಬ್ಬಿನ ರೋಟರಿ ಮಿತ್ರರು ಇರ್ಬೋದು, ಇವರೆಲ್ಲರ ಒಂದು ಸಹಕಾರದಿಂದ ಈ ಒಂದು ಕಾರ್ಯ ನಾನು ಏನು ಯೋಜನೆ ಹಮ್ಮಿಕೊಂಡಿದ್ದೆ ಆ ಯೋಜನೆ ತುಂಬಾ ಅದ್ಭುತವಾಗಿ ಸಾಗಿ ಬರ್ತಾ ಇದೆ. ಸೊ ಹಾಗಾಗಿ ಅವರೆಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಸಿಗ್ಲಿ ಅಂತ ಒಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಾ, ಮತ್ತೆ ನಿಮ್ಮೆಲ್ಲರಿಗೂ ಕೂಡ ನನ್ನ ಮತ್ತು ನನ್ನ ಕ್ಲಬ್ಬಿನ ಸರ್ವ ಸದಸ್ಯರ ಪರವಾಗಿ ತುಂಬ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆ ವಿಶೇಷವಾಗಿ ನನಗೆ ಪ್ರತಿದಿನ ಒಬ್ಬರು ದಾನಿಗಳಿದ್ದೇ ಇರ್ತಾರೆ. ಅದೇ ರೀತಿ ಈ ದಿನ ನನ್ನ ಬಾಲ್ಯ ಸ್ನೇಹಿತರಾದಂತ ರೋಟೇರಿಯನ್ ಶಿವಕುಮಾರ್, ನಮ್ಮ ಕ್ಲಬ್ಬಿನ ಸದಸ್ಯರು ಕೂಡ ಅವರು ಮತ್ತೆ ಅವರ ಸ್ನೇಹಿತರು, ಸೊ ಬಿಸ್ನೆಸ್ ಪಾರ್ಟ್ನರ್ ಏನಿದ್ದಾರೆ ವಿನಯ್ ಕುಮಾರ್ ಅಂತೇಳಿ, ಸೊ ಇವರಿಬ್ರು ಕೂಡ ಸೇರಿ ನನಗೆ ಒಂದು 30 ಅಕ್ಕಿ ಚೀಲವನ್ನ ನನ್ನ ಯೋಜನೆಗೆ ಸಹಕಾರ ಆಗ್ಲಿ ಅಂತೇಳಿ ನೀಡಿರುವಂತದ್ದು. ಅದರಲ್ಲಿ ಇವತ್ತು ನಾನು 24ನೇ ಅಕ್ಕಿ ಚೀಲವನ್ನ ನಿಮ್ಮ ಆಶ್ರಮಕ್ಕೆ ತಲುಪಿಸುವಂತ ಕೆಲಸ ಮಾಡ್ತಾ ಇದ್ದೀನಿ. ಶಿವಕುಮಾರ್ ಸರ್ ಮತ್ತೆ ವಿನಯ್ ಸರ್, ನಿಮ್ಮಿಬ್ರಿಗೂ ಕೂಡ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ, ಆಯಸ್ಸು, ಆರೋಗ್ಯ ಎಲ್ಲ ಕೊಟ್ಟು ನಿಮಗೆ ಅವರ ಆಶೀರ್ವಾದದಿಂದ ನಿಮ್ಮ ಕುಟುಂಬ ಜೀವನ ಕೂಡ ಚೆನ್ನಾಗಿರ್ಲಿ ಅಂತ ನಾವು ಒಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಾ, ಹಾಗೆ ವಿಶೇಷವಾಗಿ ಮತ್ತೊಬ್ಬರು ನಮ್ಮ ದರ್ಶನ್ ಸರ್ ಅಂತೇಳಿ, ಅವರು ನಾನು ಈಗ ಜನವರಿಯಿಂದ ಏನು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ, ಈಗ ಆಲ್ಮೋಸ್ಟ್ ಒಂದು 15-16 ಡೇಸ್ ಇಂದ ಅವರು ಕೂಡ 1 kg ಸಾಂಬಾರ್ ಪೌಡರ್ ಇರ್ಬೋದು, ಮತ್ತೆ 1 kg ಉಪ್ಪು ಇರ್ಬೋದು, ಮತ್ತೆ 1 ಲೀಟರ್ ಎಣ್ಣೆ, ಈ ಮೂರನ್ನು ನೀವು ಕೊಡುವಂತ ಅಕ್ಕಿ ಎಲ್ಲಿ ಕೊಡ್ತೀರಿ ಆ ಜಾಗಗಳಲ್ಲಿ ಈ ಮೂರನ್ನು ಕೊಟ್ಬಿಡಿ ಅಂತ ಹೇಳಿ ನನಗೆ ತಲುಪಿಸುವಂತ ಕೆಲಸ ಮಾಡಿದ್ದಾರೆ ದರ್ಶನ್ ಸರ್. ನಿಮ್ಗೆ ಮತ್ತೆ ನಿಮ್ಮ ಕುಟುಂಬದವರಿಗೆ ಎಲ್ರಿಗೂ ಕೂಡ ತಾಯಿ ಚಾಮುಂಡೇಶ್ವರಿ ಆಶೀರ್ವದಿಸಲಿ ಅಂತ ಅಂದ್ಬಿಟ್ಟು ಒಂದು ಸಂದರ್ಭದಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸ್ತಾ, ಮುಂದಿನ ದಿನಗಳಲ್ಲೂ ಕೂಡ ನಿಮ್ಮ ಸಹಕಾರ ಹೀಗೆ ಇರಲಿ ಅಂತ ಕೂಡ ಒಂದು ವಿನಂತಿಯನ್ನ ಮಾಡ್ತೀನಿ. ಹಾಗೆ ವಿಶೇಷವಾಗಿ ಇವತ್ತು ನನಗೆ ಬೆಂಗಳೂರಿನ ಒಬ್ರು ಸ್ನೇಹಿತರು ಕೂಡ ಈಗ ನನಗೆ ಪರಿಚಯ ಆಗಿದ್ರು, ಸುಷ್ಮಾ ಮೇಡಮ್ ಕಡೆಯಿಂದ. ಇಲ್ಲಿ ನಾವು ಬರೀ 38 ಜನನ್ನ ಏನ್ ನೋಡ್ತಾ ಇದೀವಿ ಒಂದು ಆಶ್ರಮ ನೋಡಿ. ಇಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಸಿಫಾನಿ ಆಶ್ರಮ, ಸಿಫಾನಿ ಸೇವಾ ಸದನ್ ನೋಡಿ, ಅದು ಹೆಸರಲ್ಲೂ ಕೂಡ ಡಿಫ್ರೆಂಟ್ ಆಗಿದೆ. ಬಟ್ ಅವರು ಕೂಡ ಡಿಫ್ರೆಂಟ್ ಆಗಿ ಕಾರ್ಯಕ್ರಮ ಮಾಡ್ತಿದ್ದಾರೆ. ಏನಪ್ಪಾ ಅಂತಂದ್ರೆ 400 ಜನ ನೋಡ್ಕೊಳ್ಳುವಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ ಸರ್. ತುಂಬಾ ದೊಡ್ಡ ಮಟ್ಟದ ಸಂಖ್ಯೆಯಲ್ಲಿ ಇರುವಂತಹ ಒಂದು ಆಶ್ರಮ.
ಇದ್ರ ಬಗ್ಗೆ ಅಲ್ಲೇ ಒಂದ್ಸಲಿ ಭೇಟಿ ಮಾಡಿ ಅಲ್ಲಿ ಏನಿದೆ ವಾಸ್ತವತೆಯನ್ನ ನಾನು ಕೂಡ ಒಂದಿನ ಬಂದು ನೋಡುವಂತದ್ದಾಗ್ಲಿ ಅಂತ ಇಲ್ಲಿ ನಿಮ್ಗೊಂದು ಭರವಸೆಯನ್ನು ಕೊಡ್ತೀನಿ. ನಾನು ಖಂಡಿತವಾಗ್ಲೂ ಬರ್ತೀನಿ. ಹಾಗೆ ನಿಮ್ಮ ಒಂದು ಇದೇ ಕಾರ್ಯವೈಖರಿ ಏನಿದೆ ಇದಿಷ್ಟು ಮುಂದುವರಿಲಿ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ನೀವೇ ಒಂದು ಸಣ್ಣದಾಗಿ ಒಂದು ಮಾಹಿತಿ ಕೊಟ್ಬಿಡಿ ಸರ್, ನಾವು ಅದನ್ನ ತಿಳಿಸುವಂತದ್ದು ಮಾಡಿದ್ವಿ. ಸರ್, ನಾನು ಇವಾಗ 16 ಇಯರ್ಸ್ ಇಂದ ಮಾಡ್ತಾ ಇದ್ದೀನಿ. ಹ್ಯಾಂಡಿಕ್ಯಾಪ್ಟು, ಓಲ್ಡ್ ಏಜು ಮತ್ತು ಸೈಕ್ಯಾಟ್ರಿಕ್ ಪ್ರಾಬ್ಲಮ್ ಇರೋರೆಲ್ಲ ಇದ್ದಾರೆ. ಜೊತೆಗೆ ಬ್ಲೈಂಡು ಇದ್ದಾರೆ. ಬ್ಲೈಂಡು ಒಂದಷ್ಟು ಜನ ಇದ್ದಾರೆ. ಅವರೆಲ್ಲರಿಗೂ ನಾವು ನೋಡ್ತಾ ಇದ್ದೀವಿ. ಇದೇ ಥರ ಮಾಡ್ತಾ ಇದ್ವಿ. ಸೂಪರ್ ಸರ್, ಒಳ್ಳೆದಾಗ್ಲಿ. ಖಂಡಿತವಾಗ್ಲೂ ನೀವು ಹೇಳ್ತಾರೆ ಬ್ಲೈಂಡ್, ಸೈಕ್ಯಾಟ್ರಿಕ್ ಮತ್ತೆ ಓಲ್ಡ್ ಏಜ್, ಹ್ಯಾಂಡಿಕ್ಯಾಪ್ಸ್ ಮತ್ತೆ ಮೆಂಟಲಿ ಇಲ್ ಎಲ್ಲರೂ ನೀವು ನೋಡ್ಕೊಳ್ಳುವಂತ ಕೆಲಸ ಮಾಡ್ತಾ ಇದ್ರಿ ಅಂತಂದ್ರೆ ಒಂದು ಆಶ್ರಮಕ್ಕೆ ಬಂದ್ರೆ ನಾವು ಎಲ್ಲಾ ತರ ಯಾರೆಲ್ಲ ನಿರಾಶ್ರಿತರು ಇರ್ತಾರೆ ಅವ್ರನ್ನೆಲ್ಲರೂ ಕೂಡ ಅಲ್ಲೇ ನೋಡುವಂತ ಭಾಗ್ಯ ನಮಗೂ ಸಿಗುತ್ತೆ. ನಡೆಸ್ತಾ ಇರುವಂತ ಅಲ್ಲಿ ಏನು ಸಂಸ್ಥಾಪಕರಿದ್ದಾರೆ ಮತ್ತೆ ಎಲ್ರಿಗೂ ಕೂಡ ನಮ್ಮ ರೋಟರಿ ಕ್ಲಬ್ ಆಫ್ ಹೆರಿಟೇಜ್ ನ ಸರ್ವ ಸದಸ್ಯರ ಪರವಾಗಿ ಅವ್ರಿಗೊಂದು ಧನ್ಯವಾದಗಳನ್ನ ತಿಳಿಸ್ತೀನಿ ಸರ್. ಹಾಗೆ ನಿಮ್ಮ ಹೆಸರು ಸರ್? ಸಂತೋಷ್ ಸರ್, ನೀವು ಕೂಡ ಇಲ್ಲಿಗೆ ಬಂದಿದ್ದೀರಿ. ನಿಮ್ಗೂ ಕೂಡ ನನ್ನ ಮತ್ತೆ ನಮ್ಮ ಕ್ಲಬ್ಬಿನ ಸರ್ವ ಸದಸ್ಯರ ಪರವಾಗಿ ನಿಮಗೆ ಧನ್ಯವಾದಗಳನ್ನ ತಿಳಿಸಲಿಕ್ಕೆ ಬಯಸ್ತೇನೆ. ಇದೇ ರೀತಿ ನಿಮ್ಗೆ ಮತ್ತಷ್ಟು ದೇವರು ಶಕ್ತಿಯನ್ನ ಕೊಟ್ಟು ಇನ್ನಷ್ಟು ದಿನಗಳನ್ನ ನೋಡ್ಕೊಳ್ಳುವಂತದ್ದಾಗಲಿ. ನಮ್ಮಲ್ಲಿ ಯಾರು ನಿರಾಶ್ರಿತರು ಇದಾರೆ ಅಂತಾನೆ ತಿಳ್ಕೊಂಡು ನಮ್ಮ ಭಾರತ ದೇಶದಲ್ಲೇ ಬೇಡ ನಿರಾಶ್ರಿತರು ಅನ್ನುವಂಥದ್ದು, ಎಲ್ರಿಗೂ ಆಶ್ರಯ ಸಿಗುವಂತದ್ದಾಗ್ಲಿ ಅಂತ ಹೇಳ್ತಾ, ನಮ್ಮ ದೇಶದ ಸಂಪತ್ತು ತುಂಬಾ ಅದ್ಭುತವಾಗಿದೆ, ನಮ್ಮ ದೇಶದ ಮಣ್ಣು ತುಂಬಾ ಚೆನ್ನಾಗಿದೆ. ಯಾರಿಗೂ ಕೂಡ ಇಲ್ಲಿ ಆಶ್ರಯ ಇಲ್ಲ ಅನ್ನುವಂಥದ್ದು ಆಗ್ಬಾರ್ದು, ಮತ್ತೆ ಯಾರು ಕೂಡ ಹಸಿವಿನಿಂದ ಸಾಯಬಾರ್ದು. ಇದು ನನ್ನ ಮುಖ್ಯ ಧ್ಯೇಯ ಆಗಿರೋದ್ರಿಂದ ಸೊ ನಾನು ನಿಮ್ಗೆ ಯಾರಾದ್ರೂ ನಮಗೂ ಆ ರೀತಿ ರೆಫರೆನ್ಸ್ ಯಾರು ಸೇವಾ ಮನೋಭಾವನೆ ಉಳ್ಳಂತವ್ರು ಯಾರಾದ್ರೂ ಬರ್ತೀನಿ ಅಂತಂದ್ರೆ ಆಶ್ರಮಕ್ಕೆ ಕಳ್ಸಿಕೊಡುವಂಥದ್ದು ಬೆಂಗಳೂರಲ್ಲಿ ಮಾಡ್ತೀನಿ ಅಂತ ಹೇಳ್ತಾ, ಸೊ ನನಗೆ ಇಷ್ಟೊತ್ತು ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸುಷ್ಮಾ ಮೇಡಮ್ ಮತ್ತೆ ತಾವೆಲ್ಲರೂ ಸಾವಧಾನದಿಂದ ಕಚ್ಚಾಡ್ಕೊಂಡಾದ್ರೂ ಕೇಳ್ತೀರ ಒಟ್ಟಿನಲ್ಲಿ ಇರ್ಲಿ ಇದೇ ರೀತಿ ಇರ್ಲಿ ಅಂತ ಹೇಳ್ತಾ, ಸೊ ನಿಮ್ಮೆಲ್ಲರಿಗೂ ಮತ್ತೆ ನಾನು ವಂದಿಸುತ್ತಾ ನನ್ಗೆ ಇಷ್ಟೊತ್ತು ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಹಾಗೆ ಒಂದು ಮಾತಿದೆ, ಇವತ್ತು ನಮ್ಮ ಕ್ಲಬ್ಬಿನ ಸದಸ್ಯರು ಮುಂದಿನ ಸಾಲಿನ ಕಾರ್ಯದರ್ಶಿಯಾಗಿ ಕೂಡ ಆಯ್ಕೆಯಾಗಿದ್ದಾರೆ, ಒಟ್ಟನೆ ಬಾಲಸುಬ್ರಹ್ಮಣ್ಯ ಅಂತ ಹೇಳಿ. ಅವರು ಕೂಡ ಇವತ್ತು ನನಗೆ ಭಾಗಿಯಾಗಿದ್ದಾರೆ ಇಲ್ಲಿ. ಸೊ ನಿಮ್ಗೂ ಅಷ್ಟೇ ಸರ್, ಧನ್ಯವಾದಗಳು ಸರ್. ನಿಮ್ಮ ಬಿಡುವಿನ ಒಂದು ನಿಮ್ಮ ಬಿಸಿ ಸ್ಕೆಡ್ಯೂಲ್ ಅಲ್ಲಿ ನಮ್ಮ ಜೊತೆ ಬಿಡುವು ಮಾಡ್ಕೊಂಡು ಬಂದಿದ್ದೀರಾ. ಥ್ಯಾಂಕ್ ಯು ಸರ್ ಅಂತ ಹೇಳ್ತಾ ನಾನು ಮಾತುಗಳನ್ನ ಮುಗಿಸ್ತೀನಿ. ಥ್ಯಾಂಕ್ ಯು. ತುಂಬಾ ಥ್ಯಾಂಕ್ಸ್ ಮ್ಯಾಮ್. ನೋಡಿ ಸರ್, ನೆಕ್ಸ್ಟ್ ನಿಮ್ಮ ಕಾರ್ಯದರ್ಶಿ ಇಲ್ಲ ಅವರು ಈಗ ಇಲ್ಲ ಏನೋ ಡಿಸೈಡ್ ಮಾಡಿದ್ರೆ ಸದ್ಯಕ್ಕೆ ನಡ್ಕೊಂಡು ಹೋಗ್ತಾ ಇದೆ. ನಮ್ಮ ಹೊಸ ಬ್ರಾಂಚ್ ಸ್ವಲ್ಪ ಹೆಲ್ಪ್ ಮಾಡಿ ನೆಕ್ಸ್ಟ್ ಪ್ರಾಜೆಕ್ಟ್ ನಮ್ಮಲ್ಲಿ ಮಾಡಿ ಸರ್ ಅಲ್ಲಿ ಅಂತ ಕೇಳ್ಕೊಂಡಿದ್ದೀವಿ. ಹೇಳಿ ಸರ್. ಸರ್ ಸರ್ ವಿಡಿಯೋ ಆಫ್ ಆಗಿಲ್ಲ. ವಿಡಿಯೋ ಆಫ್ ಮಾಡಿಲ್ಲ ನಾನು.